ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ಕಮಂಡಳ ಗಣಪತಿ ದೇವಸ್ಥಾನದಲ್ಲಿ ಇದ್ದೀನಿ. ಕಮಂಡಳ ಗಣಪತಿ ದೇವಸ್ಥಾನದ್ದು ಆಲ್ರೆಡಿ ನಾನು ಶೂಟ್ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಒಂದ್ಸರಿ ನೋಡಿ. ನಾನು ಯಾಕೆ ಬಂದಿದ್ದೀನಿ ಅಂದ್ರೆ ನನ್ನ ಮಕ್ಕಳಿಗೆ ಒಂದು ತೀರ್ಥ ಸ್ನಾನ ಮಾಡಿಸ್ಬೇಕು ಅಂತೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ, ಇವತ್ತು ಅವತ್ತು ಮೊನ್ನೆ ಮಾಡಿದ ವಿಡಿಯೋದಲ್ಲಿ ಆದಷ್ಟು ದೇವಸ್ಥಾನ ಒಳಗಡೆ ಎಲ್ಲ ತೋರ್ಸಕ್ಕಾಗಿಲ್ಲ, ಈಗ ನಿಮ್ಗೆ ಒಳಗಡೆನ ತೋರಿಸ್ತೀನಿ. ಬನ್ನಿ, ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದ ಗರ್ಭಗುಡಿ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಆದಷ್ಟು ಈ ದೇವಸ್ಥಾನ ಮತ್ತೆ ಈ ದೇವಸ್ಥಾನದಲ್ಲಿ ಬಂದು ಪೂಜೆನೂ ಆಗಿದೆ, ಮತ್ತೆ ನಮ್ಮ ಮಕ್ಕಳ ತೀರ್ಥಸ್ಥಾನನೂ ಆಗಿದೆ. ಹಾಗೆ ಈಗ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ನಾನೇ ನಿರ್ಧಾರ ಮಾಡಿಲ್ಲ, ಆದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಬಗ್ಗೆನೂ ಹೇಳ್ತೀನಿ. ಆ ದೇವಸ್ಥಾನನೂ ಹೇಗಿದೆ ಏನಂತ ಹೇಳಿ ನಿಮಗೆ ತೋರಿಸ್ಬೇಕನ್ನೋ ಒಂದು ಕುತೂಹಲದಲ್ಲಿ ಹೊರಟಿದ್ದೀನಿ. ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿಲ್ಲ, ಎಲ್ಲಾ ದೇವಸ್ಥಾನನೂ ನಿಮಗೆ ತೋರಿಸ್ಬೇಕು ಅಂತೇಳಿ ನನ್ಗೊಂದು ಇದಿದೆ. ಹಾಗಾಗಿ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ನೆಕ್ಸ್ಟ್ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ನೆಕ್ಸ್ಟ್ ದೇವಸ್ಥಾನದಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ನಾನೀಗ ಯಾವ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನಾನೀಗ ಇರುವಂತ ದೇವಸ್ಥಾನ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿಯಾಗಿರುವಂತ ಕಲಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಇದು ಒಳಗಡೆ ಎಲ್ಲ ಶೂಟ್ ಮಾಡಕ್ ಬಿಡಲ್ಲ ಅನ್ಸುತ್ತೆ, ನಾನು ಯಾಕಂದ್ರೆ ಕೇಳಲಿಲ್ಲ. ಇಲ್ಲಿಂದ ನಾನು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೊರನಾಡಿಗೆ. ಬನ್ನಿ, ಇದು ಒಳಗಡೆ ಏನಾದರೂ ಬಿಟ್ಟರು ಅಂದರೆ ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ ಕಳಸೇಶ್ವರ ದೇವಸ್ಥಾನ, ಕಳಸ ಟೆಂಪಲ್ಲು. ಬನ್ನಿ, ನಾನು ಒಳಗೋಗಿ ಒಂದು ದರ್ಶನ ಮಾಡ್ಕೊ ಬರ್ತೀನಿ. ಒಂದು ಪರ್ಮಿಷನ್ ತಗೊಂಡು ನಿಮ್ಗೊಂದು ಕಲಶೇಶ್ವರನ್ನ ದರ್ಶನ ಮಾಡ್ಸೋಣ ಅಂತ ಹೇಳಿ ಇದು ಮಾಡ್ತಾ ಇದ್ದೀನಿ. ಬನ್ನಿ, ಕಲಶೇಶ್ವರನ ದರ್ಶನ ಮಾಡೋಣ. ಇವರು ಇಲ್ಲಿದು ಮೈನ್ ಸೆಕ್ಯೂರಿಟಿ, ಯಾಕಂದ್ರೆ ಒಳಗಡೆ ಯಾರು ಬರ್ಬೇಕು ಯಾರು ಬರಬಾರ್ದು ಅಂತ ನೋಡೋದಕ್ಕೋಸ್ಕರ ಇವ್ರು ಇದ್ದಾರೆ. ನಾವು ಕೂಡ ಪರ್ಮಿಷನ್ ಕೇಳಿದಾಗ ಇವ್ರು ಬೇಡ ಅಂತ ಹೇಳಿದ್ರು, ಆದ್ರೂ ಈಗ ಪರ್ಮಿಷನ್ ತಗೊಂಡು ಅವರಿಂದನೇ ನಾನೀಗ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಗರ್ಭಗುಡಿ ಹತ್ರ ಹೋಗೋಣ. ನಾನು ಈ ದೇವಸ್ಥಾನದ ಗರ್ಭಗುಡಿಗೆ ಹೋಗ್ತಾ ಇದ್ದಂಗೆ ಯಾಕೋ ಗೊತ್ತಿಲ್ಲ, ನನ್ನ ಮೈಕೆಲ್ಲ ಆಫ್ ಆಗ್ಬಿಡ್ತು. ಆದ್ರೂ ಈ ಗರ್ಭಗುಡಿನ ನಿಮಗೆ ತೋರಿಸ್ತೀನಿ ಅನ್ನೋ ಭರವಸೆನೇ ಇರಲಿಲ್ಲ. ಆದ್ರೂ ನನಗೊಂದು ಪರ್ಮಿಷನ್ ಸಿಕ್ತು. ಪರ್ಮಿಷನ್ ಸಿಕ್ಕಿದ್ರಿಂದ ನಾನು ಈ ಗರ್ಭಗುಡಿನ ತೋರಿಸ್ತಾ ಇದ್ದೀನಿ. ನೀವು ಈ ಗರ್ಭಗುಡಿಲಿರೋ ಕಲಶೇಶ್ವರ ದೇವ್ರನ್ನ ನೋಡಿ ಕಣ್ ತುಂಬ್ಕೊಳ್ಳಿ. ಈ ದೇವಸ್ಥಾನದ ಪೂರ್ತಿ ವಿವರವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.
ಊಟದ ವ್ಯವಸ್ಥೆ ಇರುತ್ತಲ್ಲ. ಹಾ. ಇಲ್ಲಿ ಇವತ್ತು ಜಾತ್ರೆ ಲೆಕ್ಕ ಲೇಟ್ ಆಗಿದೆ. ಹಾ. ಇವತ್ತು ಕೈಲ ಆಗುತ್ತೆ. ಹಾ. ಎಷ್ಟೊತ್ತವರೆಗೂ ಊಟ ಆಗುತ್ತೆ? 1 ಗಂಟೆಯಿಂದ 2:30ವರೆಗೂ. 1:30ಇಂದ 2:30 ಗಂಟೆವರೆಗೂ ಊಟ ಇರುತ್ತೆ. ಊಟದ ವ್ಯವಸ್ಥೆ ಪ್ರತಿದಿನನೂ ಇರುತ್ತೆ. ಪ್ಲಸ್ ಇವತ್ತಿನ ದಿನ ಇಲ್ಲಿ ಜಾತ್ರೆ ಇರೋದ್ರಿಂದ ಇವತ್ತು ಇಷ್ಟೊತ್ತವರೆಗೂ ಲೇಟ್ ಆಗಿ ಊಟ ಕೊಡ್ತಾ ಇದ್ದಾರೆ. ಬನ್ನಿ. ಹಾ, ಇವತ್ತು ರಾತ್ರಿ 12 ಗಂಟೆವರೆಗೂ ಊಟ ಇರುತ್ತಂತೆ. ಬಾ. ಅನ್ನ ಮತ್ತೆ ಟೊಮಟೊ ಸಾರು ಮತ್ತೆ ಅನ್ನ ಮತ್ತೆ ಹುಳಿ ಇದೆ. ಆಮೇಲೆ ಪಾಯಸ ಇದೆ, ಮಜ್ಜಿಗೆ ಇದೆ. ನಾನು ಈ ದೇವಸ್ಥಾನ ಶೂಟ್ ಮಾಡ್ತೀನಿ, ಈ ದೇವಸ್ಥಾನ ನಿಮಗೆ ತೋರಿಸ್ತೀನಿ, ಹೊರಗಡೆ ಮಾತ್ರ ತೋರಿಸ್ಬೇಕಲ್ಲ, ಏನ್ ಮಾಡೋದು ಅನ್ಕೊಂಡಿದ್ದೆ. ನಾನು ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಹತ್ರ ಪರ್ಮಿಷನ್ ಕೇಳಿದ ಕೂಡಲೇ ಆಯ್ತು ನೀವು ಶೂಟ್ ಮಾಡಿ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿದ್ರು. ಯಾವುದೇ ಒಂದು ಇದಾದ್ರೂ ಒಂದು ದೇವಸ್ಥಾನ ಆದ್ರೂ ನಮ್ಮ ಊರಿನಲ್ಲಿರೋದ್ರಿಂದ, ಯಾಕಂದ್ರೆ ನಮ್ಮ ಈ ಕಳಸ ಅನ್ನೋದೇನು ತುಂಬಾ ದೂರದಲ್ಲಿಲ್ಲ, ಚಿಕ್ಕಮಂಗ್ಳೂರು ಮೂಡಿಗೆರೆ ಇದರಲ್ಲೇ ಇರೋದು. ನೀವು ಆದಷ್ಟು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ, ದಕ್ಷಿಣ ಕಾಶಿ ಅಂತಾನೆ ಹೆಸರಾಗಿರುವಂತ ಈ ದೇವಸ್ಥಾನಕ್ಕೆ ನೀವೆಲ್ಲ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ನನ್ನ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡಿಗೆ ಹೋಗಿ ಮಾಡ್ತಾ ಇದ್ದೀನಿ. ಬನ್ನಿ, ಹೊರನಾಡಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡೋಣ. ಫೈನಲಿ ಈಗ ನಾವು ಹೊರನಾಡ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇದ್ದೀವಿ. ಬನ್ನಿ, ದೇವಸ್ಥಾನ ಶೂಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಆಗದೇ ಇಲ್ಲ. ಹಾಗಾಗಿ ನಾನು ಖಾಲಿ ಇಲ್ಲಿವರೆಗೂ ಆ ಮೆಟ್ಲತ್ತವರೆಗೂ ತೋರಿಸ್ತೀನಿ. ಬನ್ನಿ ಮುಂದೋಗೋಣ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನಾನೀಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ಒಳಗಡೆ ಶೂಟ್ ಮಾಡಕ್ ಆಗಲ್ಲ. ಬನ್ನಿ, ಒಳಗಡೆ ದರ್ಶನ ಮಾಡ್ಕೊಬಂದು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ಹೋಗಿ ಆ ಜಾಗದಿಂದ ನಿಂತ್ಕೊಂಡು ಮಾತಾಡ್ತೀನಿ. ಬನ್ನಿ ಹೋಗೋಣ. ನಾನು ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೋಮೇಶ್ವರ ದೇವಸ್ಥಾನಕ್ಕೆ ಬಂದೆ, ಯಾಕಂದ್ರೆ ಲೇಟ್ ಆಗ್ಬಿಟ್ಟಿದೆ. ಸೋಮೇಶ್ವರ ದೇವಸ್ಥಾನದಲ್ಲಿ ಮಹಾಗಣಪತಿ ದೇವಸ್ಥಾನ ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ನನ್ನ ವಿಡಿಯೋಗಳನ್ನ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.